ಎಲ್ಲರಿಗೂ ನಮಸ್ಕಾರ. ಸೊ ನಾವು ಈಗ ಬೆಲ್ಜಿಯಂನ ಡೇ 2 ನಾವು ಯಾವುದೋ ಒಂದು ಬ್ರಸೆಲ್ ಸಿಟಿಯಿಂದ ಯಾವುದೋ ಒಂದು ಸಿಟಿಗೆ ಹೋಗ್ತಾ ಇದ್ದೀವಿ. ಆ ಸಿಟಿ ಹೆಸರನ್ನ ನಮ್ಮ ಟ್ರಿಪ್ ಪ್ಲ್ಯಾನರ್ ಅವ್ರಿಗೆ ಕೇಳೋಣ. ಗೆಂಟ್. ಗೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಆಫ್ಟರ್ ದ್ಯಾಟ್ ವಿಲ್ ಗೋ ಟು ಆಂಟ್ರಾಪ್. ಅವತ್ತು ಬೆಳಗ್ಗೆ ಬೇಗನೆ ಎದ್ದು ಬ್ರಸೆಲ್ಸ್ನ ಸೆಂಟ್ರಲ್ ಏರ್ಪೋರ್ಟಿಗೆ ಹೋದ್ವಿ. ಇದು ಬುಕ್ ಮಾಡಿದ್ದು, ಆದರೆ ಸಿಕ್ಕಿರೋದು ಬೇರೆ ಕಾರ್. ಬನ್ನಿ ನೋಡೋಣ. ಕಾರ್ ಬೇರೆದು ಕೊಟ್ಟಿದ್ದಾರೆ ಅಂತ ಎಲ್ಲ ಟೆನ್ಷನ್ ಆಗಿ ಅಲ್ಲಿ ನಿಂತಿದ್ರೆ ಇವರಿಬ್ರು ನೋಡಿ. ನಮಗೆ ನಮ್ಮ ಟೆನ್ಷನ್ನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಹಸಿತೈತೆ. ಆಮೇಲೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ಗೈಸ್, ಲಕ್ಸುರಿ ಕಾರ್ದು ಸಂತೆನೇ ಇದೆ ಇಲ್ಲಿ. ಕನ್ವರ್ಟರ್ ಕಾರ್ ಲವರ್ಸಿಗೆ ಹೇಳಿ ಮಾಡಿಸ್ತಾ ಇದೆ ಇದು. ಇದಾ crazy. Parking now, unpress parking. No, just go down, see it's going. Now it's drive. Now it's reverse. ಭರತ್, ನೀನು ಎಲ್ಲ ಕಾರು ಓಡಿಸ್ತಿದೆಯಲ್ಲಪ್ಪ. ನಾನು ಓಡಿಸ್ಬೇಕು. The car is good. Car is good, yeah. ಎಲ್ಲ ಕ್ಲಾಪ್ ಮಾಡಿ. Ryanair ಅಲ್ಲಿ how the people will clap when they land. Now we have to clap when we start. ಬ್ರಸೆಲ್ಸಿಂದ ನಾವು ಹೊರಟಿದ್ದು ಗೆಂಟ್ಗೆ. ಗೆಂಟ್ ಕೂಡ ಬೆಲ್ಜಿಯಮಲ್ಲಿ ಒನ್ ಆಫ್ ದ ಸಿಟಿ. ಮಧ್ಯದಲ್ಲಿ ತುಂಬ ಹಸಿವಾಗಿತ್ತು ಅಂತ ತಿಂಡಿಗೆ ನಿಲ್ಸಿದ್ರೆ ತಿಂಡಿಲಿ ಏನೂ ಸಿಗ್ತಿರೋ ಕಾರಣ ಸ್ಟಾರ್ ಬಾಕ್ಸಲ್ಲಿ ಈ ಥರದ್ದು ಒಂದು ಕೇಕು, ಒಂದು ಹಾಟ್ ಚಾಕ್ಲೇಟ್ ಕುಡಿದೆ. ಇಂಡಿಯಾದಲ್ಲಿ ನಾವು ತಿಂದಾದ್ಮೇಲೆ ನಾವು ಟೇಬಲ್ ಕ್ಲೀನ್ ಮಾಡಲ್ಲ, ನಮ್ಮ ಬದಲಾಗಿ ವೆಯ್ಟರ್ ಮಾಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ನಾವು ತಿಂದಿರೋದನ್ನ ನಾವೇ ಎತ್ತಿ ಡಸ್ಟ್ಬಿನ್ಗೆ ಹಾಕಬೇಕು. ಬೈದಿವೆ. ಅಲ್ಲಿಂದ ಗೆಂಟಿಗೆ ನಾವು ಆಲ್ಮೋಸ್ಟ್ 1 to 1.5 hour ಟ್ರಾವೆಲ್ ಮಾಡಿದ್ವಿ ಅನ್ಸುತ್ತೆ. ಟ್ರಾವೆಲ್ ಹೆಂಗಿತ್ತು ಅಂತ ನೋಡ್ಕೊಬನ್ನಿ. The beat is so good. Why this color very deep? Sana. Why this color very deep? Rhythm, correct? Why this color very deep? Please. ಚೆನ್ನಾಗಿ ಆಡಿ ಗಂಟ್ಲು ಒಣಗಾದ್ಮೇಲೆ ಗೊತ್ತಾಯ್ತು ಕಾರಲ್ಲಿ 1 ಡ್ರಾಪ್ ಕೂಡ ನೀರಿಲ್ಲ ಅಂತ. ಅಲ್ಲೇ ಇಳಿದು ಹತ್ತಿರದಲ್ಲಿರೋ ಸೂಪರ್ ಮಾರ್ಕೆಟಲ್ಲಿ ನಿಲ್ಲಿಸಿ ನೀರು, ಸ್ವಲ್ಪ ಸ್ನ್ಯಾಕ್ಸ್, ಫ್ರೂಟ್ಸ್ ಎಲ್ಲ ತಗೊಂಡು ಅಲ್ಲಿ ಜನಕ್ಕೆ ಇಂಗ್ಲೀಷ್ ಬರ್ದಿರೋ ಕಾರಣ ಟ್ರಾನ್ಸ್ಲೇಟರ್ ಮೂಲಕ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ವಿ. ಇದಾದ್ಮೇಲೆ ನಾವು ಬಂದಿದ್ದು ಗೆಂಟಲ್ಲಿ ಬೋಟ್ ಟ್ರಿಪ್ ಅಂತೂ ಮಿಸ್ ಮಾಡಲೇಬೇಡಿ. ನೀವು ಅಲ್ಲೇ ಆನ್ ಬೋರ್ಡಿಂಗ್ ಅಲ್ಲೇ ಟಿಕೆಟ್ ಕೂಡ ತಗೋಬಹುದು. ಅಣ್ಣ ಏನೋ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಬೈಕೊಂತ ಇದ್ದಾರೆ ಗೊತ್ತಿಲ್ಲ. ಬಟ್ ಕೆಲವ್ರಿಗೆ ಅಷ್ಟೇ ಅರ್ಥ ಆಗ್ತಾ ಇದೆ. ಈ ಬೋಟ್ ರೈಡ್ಗೆ ಆಲ್ಮೋಸ್ಟ್ ನಾವು ಒಬ್ರಿಗೆ 11 euro ಕೊಟ್ಟಿದ್ದೀವಿ. ನಾನು ಒಬ್ಳಿಗೆ ಮಾತ್ರ 10 euros ಬಿಕಾಸ್ ಐ ಆಮ್ ಅಂಡರ್ 24. What? I was eligible for 10, she paid 11 for me. ಬೋಟ್ ಟ್ರಿಪ್ ಮುಗಿಸ್ಕೊಂಡು ಗೆಂಟಲ್ಲಿ ಏನಿದೆ ಅಂತ ಓಡಾಡ್ಕೊಂಡು ಸುತ್ತಾಡೋಣ ಅಂತ ಫ್ರೀಯಾಗಿ ಏನೋ ಪ್ಲಾನ್ ಇಲ್ದಂಗೆ ಸುಮ್ಮನೆ ಓಡಾಡ್ತಾ ಇದ್ವಿ. ನಿನ್ನೆಯಿಂದ ಬರತ್ತವರು ನಮಗೆ ವಾಫಲ್ಸ್ ಕೊಡಿಸ್ದಂಗೆ ಬರೀ ಇಂಡಿಯನ್ ಫುಡ್ ತಿನ್ಸ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಇವತ್ತಾರು ವಾಫಲ್ ಸಿಗುತ್ತೆ. ರೆಸ್ಪೆಕ್ಟ್ ಇಂಡಿಯಾ. ಇಂಡಿಯಾದಿಂದ ಬಂದು ಇಂಡಿಯನ್ ಫುಡ್ ತಿನ್ಸಿದ್ರೆ ಇಂಡಿಯಾಗೆ ಬೈಚ. ನಾನು ಅನ್ಫಾಲೋ ಮಾಡಿ. ಕಟ್. ನಾನು ಇಂಡಿಯಾಗೆ ಬೈಲಿಲ್ಲ, ಇಂಡಿಯನ್ ಫುಡ್ ತಿಂತಾ ಇದ್ದೀವಿ ನಾವು. ಇಂಡಿಯನ್ ಫುಡ್ ಅನ್ಫಾಲೋ. ವಾಫಲ್ ತಿನ್ಬೇಕು ಅಂತ ಆಸೆ ಪಡ್ತೀವಿ ತಾನೆ. ಇನ್ನ 2 days ಇಲ್ಲೇ ಇರ್ತೀವಿ. ನಮ್ಮ ಇಂಡಿಯನ್ ಫುಡ್ ಆಕ್ಚುಲಾಗಿ ನಮ್ಮ ಇಂಡಿಯಲ್ಲೇ ತಿನ್ಬೇಕು ನಾವು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಹೆಂಗೆ ಊಟ ಹುಡ್ಕೋದಂದ್ರೆ ಇಲ್ಲ ಆನ್ಲೈನಲ್ಲಿ ರಿವ್ಯೂಸ್ ನೋಡ್ತೀವಿ,
ಇಲ್ಲ ಈ ಥರ ಯಾವ ಅಂಗಡಿ ಮುಂದೆ ಜನ ಜಾಸ್ತಿ ಇರ್ತಾರೆ ಅಲ್ಲಿಗೆ ಹೋಗಿ ಚೆನ್ನಾಗಿ ಆರ್ಡರ್ ಮಾಡ್ಬಿಟ್ಟು ತಿನ್ಬಿಡೋದು ಇಷ್ಟೇ. ಈಸಿ ಪೀಸಿ. Hey, which one we need to take? See, come on. Tuna ice cream, Belgian chocolate cup. इसमें भी बहुत सारी वैरायटी होती है ना कि I'll take this one. क्या है? ಸೊ ಫೈನಲಿ ಬೆಲ್ಜಿಯಮಲ್ಲಿ ವಾಫಲ್ ಟ್ರೈ ಮಾಡ್ತಾ ಇದ್ದೀವಿ. ಇದು ಟ್ರೆಡಿಷ್ನಲ್ ವೇ ಕಾಣಿಸ್ತಾ ಇರೋದು. ಇದು ಸಾಫ್ಟ್ ಆಗಿರುತ್ತೆ, ವೀಗನಲ್ಲಿ ಸಿಗುತ್ತೆ, ಗ್ಲೂಟನ್ ಫ್ರೀಲ್ ಸಿಗುತ್ತೆ, ಎಲ್ಲ ಥರನೂ ಸಿಗುತ್ತೆ. ಆ್ಯಂಡ್ ಇದು ಟ್ರೆಡಿಷ್ನಲ್ ವೇ ಅಲ್ಲ, ಸ್ವಲ್ಪ ಹಾರ್ಡ್ ಇರುತ್ತಂತೆ. ಸೊ ನಾವು ಎಲ್ಲ ಥರನೂ ಟ್ರೈ ಮಾಡೋಣ ಅಂತ ಟ್ರೆಡಿಷ್ನಲ್ ವೇ ತರಿಸ್ತಾ ಇದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ. ಸೊ ಇದು ವೀಗನ್ ಅಲ್ಲ, ಇದು ವೀಗನ್ನು, ಅದಕ್ಕೆ ಗರಂ ತಿಂತಾರೆ. ಬೆಳಗ್ಗೆ ನಾನು ತೊಗೊಂಡಿದ್ದು ಹಾಟ್ ಚಾಕ್ಲೇಟ್. ಎಷ್ಟು ಎಸ್ಥೆಟಿಕ್ ಆಗಿ ಕೊಟ್ಟೆ ಇರಲಿಲ್ಲ. ನೀನು ವಿಪ್ ಹಾಕ್ಸಿರಲ್ಲ, ಪಿಸ್ತಾಶಿಯೋ ಕ್ರೀಮ್ ಹಾಕ್ಸಿದೆ. मस्त दिख रहा है. ಚಿನ್ನು ನೀನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿ. I don't know how it is, but presentation is so good. Take one or two bites and it's fine. 10 ನಿಮಿಷ ಬಂದಿದ್ದು 10 ನಿಮಿಷದಲ್ಲಿ. No, it's 55. I don't want waffle. 65 now they changed When they changed it. ಗೈಸ್ ಲಿಟ್ರಲಿ ಆಲ್ಮೋಸ್ಟ್ 14,500ಗೆ ಬರೀ ವಾಫಲ್ಸ್ ಮತ್ತು ಹಾಟ್ ಚಾಕ್ಲೇಟ್ ಕೊಡ್ತಿದ್ದೀವಿ. ವಾಟ್ ಯು ಫೀಲ್? We Europeans do that. Feel luxurious, luxury. Here we all ate and we paid 14,500. Literally in Rome, I paid around 6,000 just for one pasta and one glass of wine. ಸೊ ಇದು ಕ್ಯಾಸಲ್. ಈಗ ನಾವು ಇದ್ರೊಳಗೆ ಹೋಗೋಣ. ಫಸ್ಟ್ ಟೈಮ್ ನಾನು ಯುರೋಪಲ್ಲಿ ಯಾವುದೋ ಒಂದು ಕ್ಯಾಸಲ್ಲು ಮ್ಯೂಸಿಯಮು ಫ್ರೀ ಇರೋದು ನೋಡ್ತಾ €6 for a month, free for us. No, it's free for everyone. This guy is the one who is charging, who is be paying. If I'll it be is any, charging a ticket. if it is chargeable. You tell. Free. Tell. Free. Free. She is Okay, sponsoring for let's us. see. That's why it's free. ಫ್ರೀ ಅಂದ್ಕೊಂಡಿದ್ದು ಕ್ಯಾಸಲ್ಲು ಪೇಯ್ಡ್ ಆಗಿತ್ತು. ಹಾಗಾಗಿ ಸುತ್ತಮುತ್ತ ಓಡಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ Primark. ಹುಡ್ಕೊಂಡು Primark. ಸ್ವಲ್ಪ ಹೊತ್ತು ಶಾಪಿಂಗ್ ಆದಮೇಲೆ ನಾವು ಹೊರಟಿದ್ದು ಆಂಟ್ವರ್ಪ್. ಇದು ಕೂಡ ಬೆಲ್ಜಿಯಮಲ್ಲಿ ಒನ್ ಆಫ್ ದ ಸಿಟಿ. ನಮ್ಮ ಡೇ 2ನ ಜರ್ನಿ ಇಷ್ಟೇ ಆಗಿತ್ತು. ಆದರೆ ಡೇ 3 ವ್ಲಾಗ್ಗೆ ಮೂಡಿರಲಿಲ್ಲ. ಸೊ ಡೇ 3 ವ್ಲಾಗ್ ಮಾಡಲಿಲ್ಲ. ನಾವೇನೇನು ಮಾಡಿದ್ವಿ ಅಂತ ಡೇ 3 ವ್ಲಾಗ್ನ ನನ್ನ ಫ್ರೆಂಡ್ ಮೀ ಇನ್ ಮಾಲ್ಟಾ ಅನ್ನೋ ಒಂದು ಪೇಜಲ್ಲಿರುತ್ತೆ. ಪ್ಲೀಸ್ ಗೋ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ.